ಹೌದು. ಒಡ್ಡಿವಾಲಗ ಸತ್ಯಧರ್ಮರ ಶಿವಸ್ಥಾನವನ್ನು ಇವತ್ತಿನ ದಿವಸ ಬರಮಾಡಿಕೊಂಡು ಹೌದ್ರಿಪ್ಪ. 2 ಮೇಳಗಳನ್ನ ಕರೆಸಿ ಕಾರ್ಯಕ್ರಮ ಪ್ರಾರಂಭ ಮಾಡ್ಯಾರಿಪ್ಪ. ಈ ಕಾರ್ಯಕ್ರಮದೊಳಗ ಒಳ್ಳೆ ಕಾರ್ಯಕ್ರಮ ಆಗಲಿ, ಸತ್ಯ ಸಿದ್ಧರು ಮಾಡಿರ್ತಕ್ಕಂಥ ಚರಿತ್ರೆ, ಅವ್ರು ಮಾಡಿರ್ತಕ್ಕಂಥ ಪವಾಡಗಳಾಗಲಿ 4 ಮಂದಿಗೆ ಗೊತ್ತಾಗಲಿ, ಗೊತ್ತಿದ್ದವ್ರಿಗೆ ಮತ್ತೊಮ್ಮೆ ಮನಸ್ಸಿಗೆ ಮುಟ್ಲಿ ಅಂತ ಹೇಳಿ ಇವತ್ತಿನ ದಿವಸ ವ್ಯಾಳೆ ಹೊತ್ತು ಗಳಿಯುದು ಬ್ಯಾಡ ಅಂತ ಹೇಳಿ ಸುರುವಿನ ಪಾಳ್ಯಕ್ಕೆ ಬಂದ ವಿಷಯಗಳನ್ನು ಚರ್ಚೆ ಮಾಡಕ್ ಪ್ರಾರಂಭ ಮಾಡಿ. ಅಂದ್ರೆ ಹೇಳಿದ್ರು ಅವ್ರೆ ಕಮಿಟಿ ಅವರು ಬಂದ ಲೇಟ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಟೈಮ್ ಹಂಗ ಉಳಿದಿಲ್ಲ. ಒಂದೆರಡು ವಿಷಯ ಚರ್ಚೆ ಮಾಡ್ಕೊತ ಹೋರಿ, ಅದಕ್ಕಾದ ವಿಷಯಗಳನ್ನ ತೆಗೆದು ಹೊರಗೆ ಹಾಕ್ರಿ. ಹೌದೌದು ಮಾತನ್ನ ಅವ್ರು ಕೇಳಿ ಅಂದಾಗ ನಾವು ಕೇಳಿದ್ದು ಮಾತು. ಸುಮ್ಮ ಮಂಡ ಟೈಮ್ ಪಾಸ್ ಮಾಡಬೇಡ್ರಿ ಅಂತೇಳಿ ಕಮಿಟಿ ಅವ್ರು ಹೇಳಿದಾಗ ಹಂಗ ಮಾತಾಡಿ. ಇಲ್ಲ, ಆಗುವುದೆಲ್ಲ ಒಳ್ಳೇದಕ್ಕಂತೇಳಿ ಕೃಷ್ಣ ಪರಮಾತ್ಮ ಹೇಳ್ಯಾನ ದ್ವಾಪಾರ ಯುಗದಾಗ. ಹೇಳಲ್ರಿಪ್ಪ, ಇವತ್ತು ಏನ್ ಆಗಬೇಕಾಗಿತ್ಲ ಹೌದು ಎಲ್ಲಾ ಒಳ್ಳೇದಾಗೈತಿ. ಕಮಿಟಿ ಹಿರಿಯರು ಬಂದ ಯಾಳೆ ಹೊತ್ತು ಗಳಿಬೇಡ್ರಿ. ಇವತ್ತಿನ ದಿವಸ ನಮ್ಮ ಹೆಡಕಲ ಗ್ರಾಮದ ಸರಿಜೋಡಿ ಕಲಾವಂತರಿಗೆ ಈಗ ನೀವು ಪ್ರಶ್ನೆ ಮಾಡ್ರಿ, ಅವ್ರ ಪೈಲಾ ಪಾಳ್ಯಕ್ಕೆ ಬಂದು ಅವರು ನಿಮಗೆ ಪ್ರಶ್ನೆ ಮಾಡ್ತಾರ. 2 ಮೇಳದವ್ರು ಒಳ್ಳೆ ಕಾರ್ಯಕ್ರಮ ಮಾಡ್ರಿ ಅಂತೇಳಿ ಕಮಿಟಿ ಅವರು ಹೇಳಿದ ನಂತರ, ಅವ್ರ ಆಶ್ವಾಸನೆ ಕೊಟ್ಟ ನಂತರ ಮಾಡಿದೇವ. ಹೌದು. ನಮ್ಮ ಮಾರುತನ ಮಾತಾಡ್ತಾನ, ಹೆಂಗ್ರಿಪ್ಪ ಬಾಳ ಅಬ್ಬರ ಮಾತ್ರಿ. ಅಪ್ರಮತ ಅಲ್ರಿ, ಅಪ್ರಮತವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾರ ಅವ್ರ. ಈ ಬೆಂಕಿ ಮತ್ತು ಬಿಸಿಲ 2 ಕೂಡಿದಾಗ ಎಟ್ಟ ಕಾವ್ ಆಗತೈತ್ಲ. ಯಾಸ್ 2 ಒಂದ. ಅಟ್ಟ ಕಾವು ಮಾಡ್ಕೊಂಡ್ ಬಿಟ್ರ ಅವ್ರು ಒಂದ ಪಾಳ್ಯದಾಗ. ಅಂದ್ರೆ ಇಲ್ಲಿ 2ನೇ ಪಾಳಕ್ ನೋಡ್ರಿ ಹೆಂಗ್ ಹೇಳ್ತೈತಿ ಸೂರ್ ಅಂತಾನ. ಹಂಗ ಏನ್ ಹಂಗೆ ಕಳೆದ ಹಾಡ್ತಾನೆ ಅಂಬಲ್ ತಿಳಿದಿಲ್ಲ ಅವ. ತಿಳಿವಲ್, ಯಾಕಂದ್ರೆ ಹಂಗ ಸ್ಟ್ರಾಂಗ್ ಆಗ್ಯಾರ ಅವ್ರು. ಯಾಕಂದ್ರೆ ಬಿಸಿಲು ಕಾವ ಮತ್ತೆ ಬೆಂಕಿ ಕಾವ 2 ಕೂಡಿತಪ್ಪ ಹಂಗೆ ಒಂದು ಕಳೆದಿಗಿದು ಮುಂಡ ಮೇಲೆ ನಿಂತು ಹಾಡೋದು. ಕಮಿಟಿ ಹಿರಿಯರು ಹೇಳಿದ ಮ್ಯಾಲ ನಮ್ಮ ಜೋಡಿ ಮೇಳದವ್ರಿಗೆ ಪ್ರಶ್ನೆ ಕೇಳಿದ ನಂತರ ಅವ್ರು ಹೇಳ್ತಾರ, ಏನಂತಾರಿ? ರಾಮಣ್ಣ ನಮ್ಮ ಸರ್ ಬಂದಿಲ್ಲ, ಇವತ್ತಿನ ದಿವಸ ಬಂದಿಲ್ಲ, ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗ್ಯಾರ. ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಯಾರ, ನಾವು ಅಟ್ಟೆ ಬಂದಿವ. ಅವ್ರು ಬರಲ್ದು ನೋಡಿ ನಮಗ ನೀವು ಪ್ರಶ್ನೆ ಕೇಳತ್ತೀರಿ ಏನಂತಾರ ಅವ್ರು. 2-3 ಗಂಟೆ ಕೈಗೊಳ್ಳ ಬರ್ತಾರ, ತಡ್ಕೋರಿ ಅಂತಾರ ಅವ್ರು. 2-3 ಗಂಟೆಕರ ಬರ್ಲಿ, ಹೊತ್ತಿರತಕ್ಕ ಯಾವಾಗ ಬರ್ತಾರ ಬರ್ಲಿ ಬಿಡ. ಬರ್ಲಿ ಅಲ್ಲ, ಅವ್ರಿಗೆ ಅಂಜಲ್ ಮಾತ ನಾನ ಏನು ಬರಾವ್ರಿಗೆ ಮಾತು ನಿಮಗ ಹಸ್ತನೋಣ. ಯಾಕ್ರಿ? ಇಲ್ಲ ಹಂಗಾಯ್ತು. ನಿಮ್ ಹಿಂಬಾಲಿ 20 ವರ್ಷ ನಾ ಕುಸ್ತಿ ಹಿಡ್ದನ. ಅಯ್ಯೋ 20 ವರ್ಷ ಮುಗುದಾವ. ಇನ್ನು ಬರಾವ್ರದಾರಲ್ಲ ಅವ್ರಿಗೆ ಅಂಜಿಲ್ಲ, ಮಾರ್ತನ ಇನ್ ನಿಮಗ ಅನ್ಸ್ತನೋಣ. ಇಲ್ಲ ನನಗೆ ಇನ್ನೂ ಚಿಗರಿ ಮೀಸಿ ಬಂದಿರ್ಕಿಲ್ಲ, ಅವಾಗ ನಿಮ್ ಹಿಂಬಾಲ ಸಡ್ಡು ಹೊಡೆದ್ ಹಾಡಿಕೆ ಮಾಡಿದನ. ಈಗೆಲ್ಲ ಬೆಳಗಾಗ್ಯಾವು. ದಾಡಿ ಸುಮ್ ಬಣ್ಣ ಹಚ್ಚಿ ಕರ್ಗ ಮಾಡಿರ್ತಾರ ಅಷ್ಟ. ಒಟ್ಟ ಏನು ಗೊತ್ತಿಲ್ಲದ ಹೇಳಿದಾಗ 22 ಪುರಾಣ ನನ್ನ ತಾಕಿದ್ದು. ನಿಮ್ಮ ತಾಕ ಟ್ರಂಕ್ ಗಂಟ್ಲೆ ಪುರಾಣ ಗಾಡಿಯಾಗ ಹೇರ್ಕೊಂಡ್ ಬರ್ತಿದ್ರಿ. ನನ್ನ ತಾಕ ಬರೀ ಎನಿಸ್ರಿ 22 ಪುರಾಣ ಇದ್ದು. 22 ಯಾವಾಗ 2000 ಇಶ್ವಾಗದು. 22 ಪುರಾಣ ಇದ್ದಾಗ ನಿಮ್ಗೆ ಸಟ್ ಹೊಡೆದ ಹಾಡಿಕೆ ಮಾಡಿದ. ನೀನು ಬರಾವ್ರಿಗೆ ಅಂಜಿಲ್ಲ, ಏನು ನಿಮಗ ಹಸ್ತನೋಣ. ಹೆಂಗ್ರಿ ಗುರುಗಳ ನೀವು ಹೆಂಗ ದಬಾಣಿಕೆ ಹಾಕತ್ತೀರಿ ಗೊತ್ತಾನ? ಒಬ್ಬ ಕುಂಟ ಒಬ್ಬ ಕುಡ್ಡ 2 ಮಂದಿ ಕೂಡಿ ದೊಡ್ಡ ಸಾವುಕಾರ ಮನಿ ತುಡುಗ್ ಮಾಡಿದ್ರಂತ. ಹೌದ್ರಿಪ್ಪ, ದೊಡ್ಡ ಸಾವುಕಾರ ಮನಿ. ದೊಡ್ಡ ಸಾವುಕಾರ ಮನಿ ತುಡುಗು ಮಾಡಿ ಊರು ಹೊರಗೆ ಬಂದ ಸ್ಮಶಾನದಾಗ ಬಂಗಾರ ಬೆಳ್ಳಿ ರೊಕ್ಕ ಎಲ್ಲ ಪಾಲ ಹಚ್ಕೊರತ್ತಿರತ್ತ. ಅವ್ರು ಬಂದಿರ್ತಕ್ಕಂಥ ಪಾಲ 2 ಕೂಡಿ. ಹೌದೌದು. ಕುಡ್ಡ ಕುಂಟ 2 ಕೂಡಿ ತುಡುಗ್ ಮಾಡ್ಯಾರ. ಊರು ಹೊರಗೆ ಬಂದ್ 2 ಸ್ಮಶಾನದಾಗ ಪಾಲ ಹಚ್ಕೊರತ್ತಾರ. ಪಾಲ ಹಚ್ಕೋರು ಹೇಳಿದಾಗ ಕುಂಟು ಹೇಳ್ತಾನ ಕುಂಟಗ, ಏನಂತ್ರಿಪ್ಪ? ಕುಂಟು ಸುಳಿ ಮಗನ, ಮೈ ಮರ್ತ ಹಂಗ ಪಾಲ ಮಾಡ್ಕೋಬೇಡು. ಸಾವುಕಾರ ಮನೆ ತುಡುಗ ಆದದ ಅವನ ಆಳುಗಳಿಗೆ ಗೊತ್ತಾಗಿ ಕೈಯಾಗ ಬಡಿಗೆ ತಗೊಂಡ ಮಗನ ಬಡಿಯಾಕ ಬರಾಕತ್ತಾರ. ಎದ್ದು ಓಡತ್ತೇಳಿ ಕುಂಟಿಗೆ ಹೇಳಿದತ್ತ. ಎಷ್ಟು ಸ್ಪೀಡ್ ಓಡ್ತಿರ್ಬೇಕವ ಕುಂಟು ಹೇಳಿದತ್ತ. ಹೌದು. ಕೊಟ್ಟು ಸುಳಿ ಮಗನ ಅಂದತ್ತವ. ನಾ ಇರು ಮಠ ಅನ್ಸಾಕ್ ಹೋಗ್ಬೇಡ. ಸಾವುಕಾರ ಮನೆಯಾಗಿನ ಆಳ 100 ಅಲ್ಲ, 1000 ಆಳ ಬಂದ್ರು ಅನ್ಸಂಗಿಲ್ಲ. ನಾ ಕರ್ತಾನ ಎದ್ದು ನಿಂತಂದ್ರ ಆ ಮಕ್ಳು ಒಬ್ರು ಇಲ್ಲಿ ನಿಲ್ಲಂಗಿಲ್ಲ ಅಂದತ್ತವ. ಹೌದು. ಹೆಂಗ್ರಿ? ಹೌದು. ಕರ್ತಾನ ಎದ್ದು ನಿತ್ರ ಅವ್ರೊಬ್ರು ಉಳಿಯಂಗಿಲ್ಲ. ಕುಡ್ಡಗ ಸಾವುಕಾರ ಮನೆ ಆಳ ಬರೋದು ಕಾಣುದಿಲ್ಲ. ಕುಂಟಗ ಎದ್ದು ನಿಲ್ಲಾಕ ಬರುದಿಲ್ಲ, ಅಂದ್ರ ಅವ್ರು ಬರೋದು ಇವಾಗ ಹೆಂಗ್ ಕಾಣ್ತಿರ್ಬೇಕು, ಇವ ಕುಂಟ ಹೆಂಗ್ ಎದ್ದು ನಿಲ್ತಿರ್ಬೇಕು. ಕುಂಟಗ ಹೆಂಗ ಕಾಣ್ತಿರ್ಬೇಕು ಹೇಳಾಕ ಬರಾಕತ್ತಾರ. ಮಾರುತನ
ಇವತ್ತ ಕುಡ್ಡ ಕುಂಟ ಕೂಡಿ ಮನಿ ತುಳುಗ್ ಮಾಡಿದಂಗ ಮಾಡಬೇಡ್ರಿ ಇಲ್ಲಿ. ಹಂಗ ಆಗಬಾರ್ದ. ಇವತ್ತು ಕುಂಟರು ಇರ್ಲಿ ಕುಂಟರು ಇರ್ಲಿ ಹೆಂಗಾರ ಇರ್ಲಿ ಕರೆ ಶಿವಸ್ಥಾನದಾಗ ಇವತ್ತಿನ ದಿವಸ ಒಬ್ರು ಹಿರಿಯರು ಬಂದು ನಮಗೊಂದು ಹಾದಿ ಹೇಳಿ ಕೊಟ್ಟಾರಂದ್ರ ಮಾರ್ಗ ಹಾಕಿ ಕೊಟ್ಟಾರಂದ್ರ ಮಾರ್ಗುದು ಉಂಟು ಹೋಗುದು ಕಲಾವಂತರ ಲಕ್ಷಣ ಇರ್ತೈತಿ. ಧರ್ಮ ಅವರು ಹಿರಿಯರು ಹಾಡಿರ್ತಾರ, ಅನುಭವ ಆಗೈತಿ. ಇವ್ರ ಹಾಡವ್ರ ಕೈಯಾಗ ಮೈಕ್ ಸಿಕ್ತಪ್ಪ ಅಂದ್ರ ವನ ಪಾಲ್ತುಕ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬಾರ್ದು. ಟೈಮ್ ಗಳದ ರೊಕ್ಕ ತಗೊಂಡು ಹೋಗೋದು ಬೇಡ. ಹೌದೌದು. ಇವತ್ತು ವಿಷಯ ಸಂವಾದ ರೂಪದಾಗ ಮಾತಾಡೋದು ಬೇಡ. ಇವತ್ತಿನ ದಿವಸ 2 ಗ್ರಾಮದ ಒಂದು ಪವಾಡ ಪುರುಷರು ಇಲ್ಲಿ ಬಂದಾರ. ನಾಳೆ ಗ್ರಾಮದ ಕಾಶಿಲಿಂಗ, ಮೆಟ್ಟಗುಡು ಗ್ರಾಮದ ಕಾಶಿಲಿಂಗ ಮುತ್ಯ ಇವತ್ತಿನ ದಿವಸ ಬಂದಾರ ಅಂದ್ಕೂಲೆ ಸಿದ್ಧರ ಆಗಮನ ಆಗೈತಂದ್ರ ಸಿದ್ಧರ ವಿಷಯ ಛಿದ್ರ ಮಾಡಿ ಮಾತಾಡಿರ್ತೇಳಿ ಹಿರಿಯರು ಹೇಳ್ಯಾರತೇಳಿ ಹಿರಿಯರ ಮಾತಿಗೆ ಮಾನ್ಯತೆ ಕೊಟ್ಟು ಮಾತಾಡ್ಬೇಕು. ನಿಮಗ ಪ್ರಶ್ನೆ ಕೇಳಕತ್ತಿನ ಇಷ್ಟ, ಅದನ್ನ ಬಿಟ್ಟ ಪಾಲ್ತು ಮಾತಾಡಂಗಿಲ್ಲ. ನೀವು ಪ್ರಶ್ನೆ ಕೇಳ್ರ ಅಂದ್ರ ಕೇಳು ಮಗನ ಅಲ್ಲ. ಅಕಸ್ಮಾತ್ ನಾ ಹಂಗ ಪ್ರಶ್ನೆ ಕೇಳಾಕ ನಿಂತಿನಿಪ್ಪ ಅಂತಂದ್ರ ನೀ ಅಲ್ಲ. ಇನ್ನೊಂದ್ ಹೇಳ್ತಾರಿ ಹೆಂಗ ಏನ ಈಗಿನ ಬುಕ್ಕಿನೊಳಗ ಹಾಕಿ ಹೇಳಕತ್ತಿರೋ ಯಾವ್ದಿನ ಮುಂದೆ ಮಾತಾಡುದಿಲ್ಲ. ಹಾ ಅವ್ರು ಬಾಳ ಮಾತಾಡ್ಯಾರ. ಹಿಂಗ ಅಲ್ಲದೆ ನಮ್ಮ ಮಾರುತನ್ನ ಹೇಳಿದ ಏನಂತ, ನಮ್ಮ ರಾಜಾಪುರ ರಾಮಾನಂದ ಅಂದ್ರ ಒಂದು 6 ಶಾಸ್ತ್ರ, 4 ವೇದ, 18 ಪುರಾಣ, ಸಿದ್ಧರ ಚರಿತ್ರೆ, ಆಗಮ, ಉಪನಿಷತ್ತ ಇವನ್ ಎಲ್ಲಾನು ಬಲ್ಲಂತವ್ರದಾರ. ಹೊಳ್ಳಿ PhD ಸಂಬಂಧ ಗ್ರಂಥ ಬರೆಯತಾರ. ಅದ್ರಾಗಿಂದ ಪ್ರಶ್ನೆ ಕೇಳ್ರು ಅಥವಾ ಹೆಡ್ಡಿಂಗ್ ದಾಗ ಪ್ರಶ್ನೆ ಕೇಳ್ರು ಅಥವಾ ಜನರಲ್ ದಾಗ ಪ್ರಶ್ನೆ ಕೇಳ್ರು. ಹೆಂಗ ಕೇಳಿದ್ರಿ ನೀವು? ಅದ್ರ ಬುಕ್ ಹೇಳಿ ಹೆಸರು ಹೇಳಿ ಇವ್ರಿಗೆ ಪುರಾಣ ಪ್ರಶ್ನೆ ಹಾಕ್ಬೇಕನ. ಇದು ಹೆಂಗಾತ ಗೊತ್ತನ? ಹೆಂಗ್ರಿಪ? ಕಣದಾಗ ಕುಸ್ತಿ ಹಿಡ್ಯಾಕರ ಇಲ್ಲಿ ಕೂಡಿದೇವು ಗ್ರಾಮದಾಗ. ಹೌದೌದು. ಕುಸ್ತಿ ಹಿಡ್ಯಾಕ ನಾವು ಇಲ್ಲಿ ಕಣದಾಗ ಕೂಡಿದೇವು ಅಂದ್ಮೇಲೆ ಕೈಯಾಗ ಕೈ ಕೊಟ್ಟ, ಕೈಯಾಗ ನಿನ್ನ ಕೈಯಾಗ ನಾ ಮಣ್ಣು ಕೊಡ್ಬೇಕು, ನನ್ನ ಕೈಯಾಗ ನೀ ಮಣ್ಣು ಕೊಡ್ಬೇಕು, ಕೈಯಾಗ ಕೈ ಕೊಟ್ಟ ಕುಸ್ತಿ ಹಿಡಿಬೇಕ. ಅದನ್ನ ಬಿಟ್ಟು ಮಾರುತ್ತಾರ. ನೀ ಹೆಂಗ್ ಮಾಡತ್ತಿ ಗೊತ್ತನ? ಹೆಂಗ್ರಿಪ? ರಾಮಣ್ಣ ಮಾಸ್ತರ, ನೀ ಯಾವ ಡಾವಿನಾಗ ಕುಸ್ತಿ ಆಡ್ತಿ ನಂಗ ಆಗಾವ್ ಹೇಳ. ಅದನ್ನ ಹೇಳು. ಅದನ್ನ ಡಾವ್ ಹೇಳು. ಹಿಡ್ಕೊಂಡು ಆಡ್ತಾನಂತ ಅವ್ರತ್ತ. ನೀ ಯಾವ ಡಾವಿನಾಗ ನೀ ಆ ಕುಸ್ತಿ ಆಡ್ತಿ ಹೇಳು, ಆ ಡಾವಿನಾಗ ನಾ ಆಡ್ತಾನೋ. ಅಲ್ಲ, ಕುಸ್ತಿ ಆಡಕ್ ಬಂದವ್ ನಿಮ್ಗೆ ಡಾವ್ ಹೇಳಿ ಕೊಡ್ತಾನೇನು? ಹೆಂಗ ಹೇಳ್ಕೊಡ್ಲಿಕ್ ಬರ್ತದ್ರಿ? ನಿನ್ನ ಗರಡಿ ಮನ್ಯಾಗ ನೀ ಡಾವ್ ಕಲ್ತ ಬರ್ಬೇಕ. ನನ್ನ ಗರಡಿ ಮನ್ಯಾಗ ನಾ ಡಾವ್ ಕಲ್ತ ಬರ್ಬೇಕ. ಇಲ್ಲಿ ಮೈದಾನಕ್ಕೆ ಬಂದು ಅಂದ್ರ ನಾ ಎಂತ ಡಾವ್ ಹಾಕಿರ ಅದ್ರಾಗ ದಾಟು ತಾಕತ್ ನಿನ್ನಲ್ಲಿ ಇರ್ಬೇಕು. ನೀ ಎಂತ ಬೇಕಂತ ಡಾವ್ ಹಾಕಿರ ಅದ್ರ ದಾಟು ತಾಕತ್ ನಮ್ಮಲ್ಲಿ ಇರ್ಬೇಕ. ಯಾಕಂದ್ರ ನಮ್ಮ ಗರಡಿ ಮನ್ಯಾಗ ನಮ್ಮ ಗುರು ಕಲಿಸಿ ಕೊಟ್ಟಿರ್ಬೇಕ. ಅದನ್ನ ವಿದ್ಯೆ ಕಲಿಸಿರ್ಬೇಕ. ಹಂಗ ಬರ್ತೈತಿ ಅಂದಾಗ ಕೇಳ್ಕೊಂಡು ಹೇಳುದಂದ್ರೆ ಇದಂತ ತಗದ. ಮತ್ತ ಅದನ್ನ ಬಿಟ್ಟು ಕಸಿಂದ ಇವ್ರ ನೀ ಅದ್ರಾಗ ಪ್ರಶ್ನೆ ಕೇಳ್ತಿ ಹೇಳು. ಏನ ಹೆಡ್ಡಿಂಗ್ ದಾಗ ಕೇಳ್ತೀವೋ, ಏನು ಜನರಲ್ದಾಗ ಕೇಳ್ತೀವೋ, ಏನು PhD ಮಾಡತ್ತಾರ ಅದ್ರಾಗ ಕೇಳ್ತೀವೋ, ಏನ ಬಾಯ್ತೋಡಿ ಒಳಗ ಕೇಳ್ತೀವೋ. ಮಾಸ್ತರ, ನಿನಗೊಂದ್ ಮಾತು ಹೇಳ್ತಾನ ಕೇಳ. ಏನ್ರಿಪ? ಈ ಪುರಾಣ ಪುಸ್ತಕ ಇವೆಲ್ಲ ಅದಾವಲ್ಲ, ಇವ್ ಎಲ್ಲಾನು ಸಿದ್ಧರ ಇತಿಹಾಸ ಬಿಟ್ಟು ಹೊರಗಿಲ್ಲ. ಇವನು ಎತ್ತರ ಸಂಬಂಧ ಬರದಾರಂದ್ರ ನಮ್ಮ ಹಾಲು ಮತ ಧರ್ಮದಾಗ ಎಷ್ಟೋ ಪವಾಡ ಆಗ್ಯಾವ. ಸೋಮಲಿಂಗ ಅಮೋಘ ಸಿದ್ಧ, ಅಮೋಘ ಸಿದ್ಧನ 1700 ಸಿದ್ರ, ಜಗದ್ಗುರು ರೇವಣ ಸಿದ್ಧ, ಅಕ್ಕವ್ವ, ಮಾಯವ್ವ, ಬೀರದೇವರ, ಮಾಳಿಂಗರಾಯನ ಮಕ್ಕಳು, ಕಾಶಿಲಿಂಗ ಮುತ್ಯ, ಇವ್ರೆಲ್ಲಾರು ಹೆಂಗ ಅದರಪ್ಪ ಅಂತ ಕೇಳ ಹಿಂದಿನ ಹಿರಿಯರು ಹೇಳ್ಕೊತ ಬಂದಾರ. ಹೌದ್ರಿಪ್ಪ. ಸಿದ್ಧರ ಅಂದ್ರೆ ಹೆಜ್ಜಿಗೊಂದು ಪವಾಡ ಮಾಡ್ಯಾರ. ಹೆಂಗ ಹೆಜ್ಜಿಗೊಂದು ಪವಾಡ ಮಾಡ್ಯಾರ ಸಿದ್ಧರ ಹೆಜ್ಜಿಗೊಂದು ಪವಾಡ ಮಾಡುದ್ರಿಂದ ಹಿಂದಿನ ಹಿರಿಯರು ಹೇಳಿರು ಸಿದ್ಧರಾಟ ಶಿವನಿಗೆ ತಿಳಿದಿಲ್ಲ ಅಂತ ಹೇಳ್ಯಾರ. ಯಾರಾಟ? ಸಿದ್ಧರಾಟ ಶಿವನಿಗೆ ತಿಳಿದಿಲ್ಲ ಅಂತ ಹೇಳ್ಯಾರ. ಸಿದ್ಧರು ಮಾಡಿರ್ತಕ್ಕಂತ ಪವಾಡ ಮುಂದೆ ಈ ಕಲಿಯುಗದಾಗ ಜನ ಬದಲಾವಣೆ ಹಾಕೋತ್ ಹೊಂಟೈತ್ರಿಪ್ಪ. ಎಲ್ಲಾರು ಹೇಳ್ತಾರ ಕಾಲು ಕೆಟ್ಟೈತಿ ಕಾಲು ಕೆಟ್ಟಿಲ್ಲ. ನಿಮ್ಮೆಲ್ಲರದು ತಲಿ ಕೆಟ್ಟೈತಿ. ತಲಿ ಕೆಟ್ಟ ನಾವು ನೀವೆಲ್ಲಾರು ನಮ್ಮ ಧರ್ಮವನ್ನು ಬಿಟ್ಟು ಅಧರ್ಮದ ಹಾದಿ ಹಿಡಿದೇವ. ನಮ್ಮ ಧರ್ಮದಾಗ ನಮ್ಮ ದೇವರು ಏನು ಪವಾಡ ಮಾಡ್ಯಾವ ಅನ್ನೋದು ಮುಂದಿನ ಪೀಳಿಗೆಗೆ ಗೊತ್ತಾಗ್ಲತ್ತೇಳಿ ಶಾಣ್ಯರ ಬರೆದಿಟ್ಟ. ಹೌದಲ್ಲ? ಅವ್ರು ಬರೆದಿಟ್ಟುದು ಒತ್ತಾಟಿಗೆ ನಾ ಏನು ನಿಮಗೆ ಪುರಾಣದಾಗ ಅಂತೇಳಿ ಕೇಳಾಕತ್ತಿಲ್ಲ ಸರ್. ಪುರಾಣ ಒಂದು ಒತ್ತಾಟಿಗೆ ಇರ್ಲಿ ಅಂತಾರ. ನೀವು ಪುರಾಣದಾಗ ಕೇಳ್ರಿ ಅಂದ್ರ
ಅದ್ ಪುರಾಣದಾಗ ಕೇಳುದು ಬ್ಯಾರೆ ಐತಿ ಅದು ಬೇರೆ ಐತಿ ಬೇರೆ ಅದಕ್ಕದ ಬೇರೆ ಐತಿ. ಮುಂದಿನ ವರ್ಷ ಹಾಲ್ಸಿದಪ್ಪನ ಜಾತ್ರೆ ಆಗೋ ಮಟ್ಟ ಹುಡುಕ್ಯಾಡ್ರು ಸಿಗುದಿಲ್ಲ ಬಿಡದ. ಅದನ್ನು ಅಂತಾರ ಅವ್ರೆ ಹಾ ಭೀಮರಾಯ ಮಾಸ್ತರ್ ಬರುವುದಕ್ಕಾಗಿಲ್ಲ, ಇಲ್ಲಿ ನಾನು ಒಬ್ಬ ಸಾಕಂತಾರ ಅವ್ರು ಎಲ್ಲ ಗುರುಗಳ ಹೇಳ್ರಿ ಅವರು. ಹೌದು ಹಾಲು ಮತ ಪುರಾಣ ಭೀಮ ಕವಿದಿಂದ ಹಿಡ್ಕೊಂಡು ಇಲ್ಲಿ ತನಕ 8 ಮಂದಿ ಬರ್ದಾರಲ್ಲ, ಈ ಹಾಲು ಮತ ಏನ್ ಹೆಡ್ಡಿಂಗದಾಗ ಕೇಳಾಕತ್ತಿರೋ, ಏನ್ ಜನರಲ್ದಾಗ ಕೇಳಾಕತ್ತಿರೋ, ಏನ್ 18 ಪುರಾಣದಾಗ ಕೇಳಾಕತ್ತಿರೋ, ಹೌದು ಇವೆಲ್ಲಾ ಮಾಸ್ತರ್ ನೀನು ತಲೆಯಾಗಿತ್ತರ ತೆಗೆದು ಬಿಡ. ಪುರಾಣದ ಬೆನ್ನ ಹತ್ತಿದಪ್ಪ ಅಂತಂದ್ರ ನಿಮಗ್ ಒಟ್ಟ ಪ್ರಶ್ನೆ ಸಿಗುದಿಲ್ಲ. ಅಂತ ಪ್ರಶ್ನೆ ಕೇಳ್ತಾನ ಮಾತ್ರ. ಇವತ್ತೊಂದ ದಿನ ಅಲ್ಲ, ಇವತ್ತೊಂದ ಅಲ್ಲ, ಯಾವತ್ತು ಅನ್ನ ಯಾವಾಗ ಹುಡುಕ್ಯಾರು ಸಿಕ್ಕಿರ ಯಾವತ್ತು ಅನ್ನು ಹುಡುಕ್ಯಾಡ್ರಿ ನಿಂಗೆ ಸಿಗುದಿಲ್ಲ. ಪುರಾಣ ತಂದ ಸ್ಟೇಜ್ ಕೊಟ್ಟನಪ್ಪ ಅಂದ್ರ ಬರೀ ಪುರಾಣ ನೋಡ್ರೆ ಬಾಯಿ ಮುಚ್ಕೊಂತ ಅಳಗಕೊಂಡ್ತೀರಿ ನೀವು ಮಾಸ್ತರ್. ಯಾಕಂದ್ರ ಪುರಾಣದ ಹಾಳಿ ಹಿಂಗ ಹೊಳಿಸರ ಹರಿತಾವ. ಅವ ಇನ್ನೊಂದು ಮಾತೈತಿ ಮಾಸ್ತರ, ನಮ್ಮ ಮಾರುತಿ ಮಾಸ್ತರ್ ಒಂದು ಮಾತನ್ನು ಹೇಳಿದ. ಹೆಂಗ್ ಹೇಳಿದ್ರು? ಕಾಶಿಲಿಂದ ಮೆಟ್ಟುಗುಂಡದಿಂದ ನಮ್ಮ ಶಿವನ ಡಾಂಗೆ ಅವ್ರ ಮನೆಗೆ ಬಂದ ದೇವ್ರ ಪಲ್ಲಕ್ಕಿ ಬರ್ಮಾಡ್ಕೊಂಡು ಬಂದೈತಿ. ಹೌದು. ಮುಂದ ಗ್ರಾಮದ ಇಟ್ನಾಳ ಗ್ರಾಮದ ಕಾಶಿಲಿಂಗೂ ಬಂದಾರ. ಬಂದ ಬಂದ ಮರಿದೇವ್ರದ್ದು ತಗೊಂಡ ಕ್ಯಾರ ಒಂದ್ 2 ಮಾತನ್ನ ಅಲ್ಲಿ ಇಟ್ರ. ಹೆಂಗ ಮರಿದೇವ್ರದ್ದು ತಗೊಂಡ್ರಂತಂದ್ರ ಹೆಂಗ್ರಿ? ದೇವ್ರ ಬರುತ್ತಿದ್ದ ಪೂರ್ವದಲ್ಲಿ ರಾಕ್ಷಿ ಬರ್ತೈತಿ ಮೊದಲಂತಾರ ಅವ್ರು. ಅಂದ್ರ ಮನುಷ್ಯ ಜನ್ಮಕ್ಕ ದೇವ್ರ ಬರುತ್ತಿದ್ದ ಮೊದಲ ಕೈಯಾಗ ಭೂತಲಾಡಿರ್ತೈತಿ. ಆ ಭೂತಲಾಡಿ ಎದ್ದಾಗ ಆ ದೇವ್ರ ಮುಂದೆ ಹಾಕೊಂಡನ ರಾಕ್ಷಿ ಹೇಳ್ತಂತ ಹೇಳಿ ಇಲ್ಲ, ನಾವು ಅವ್ರ ಮಾತಾಡ್ಯಾರಲ್ಲ ಆ ವಿಷಯಕ್ಕೆ ಬದಲ್ ನಾ ಮಾತಾಡೋಲ್ಲ. ಯಾಕಂದ್ರ ನಮ್ಮ ದೇವ್ರ ಹಿಂಬಾಲ ಬಂದಿರತಕ್ಕಂಥವ್ರಿಗೆ ಬಿಟ್ಟು ಕೊಟ್ಟ ಮಾತ ಇನ್ನೊಂದು, ಆಮೇಲೆ ದೇವರಶಿಗಳಿಗೆ ಬಿಟ್ಟು ಕೊಟ್ಟಿರ್ತಕ್ಕಂಥ ಮಾತ, ಆ ಮಾತ ನಾ ಎತ್ತಿ ಮಾತಾಡೋದಿಲ್ಲ. ಆದ್ರೆ ನಿಮ್ಮ ದೇವ್ರ ಮೇಲೆ ಇರ್ತಕ್ಕಂಥ ನಿಮ್ಮ ನಂಬಿಕೆ, ದೇವ್ರ ಮೇಲೆ ಇರ್ತಕ್ಕಂಥ ನಿಮ್ಮ ಭಕ್ತಿ ನಿಮ್ಮ ಸಂಗಾಟ ಇರ್ತೈತಿ. ನಾವೇನ್ ಅದನ್ನ ವ್ಯತ್ಯಾಸ ಮಾಡಿ ಮಾತಾಡುದಿಲ್ಲ. ಮಾಸ್ತರ್ ನಿನ್ನ ಭಾವ ಹೆಂಗೈತಿ, ನಿನ್ನ ಭಕ್ತಿ ಹೆಂಗೈತಿ ಅದು ಕೂತು ಮಂದಿಗೆ ಗೊತ್ತಾಯ್ತಿ. ಅದ್ರ ಬದಲು ನಾ ಮಾತಾಡುದಿಲ್ಲ. ಯಾಕ ಸಿದ್ಧರ ಬಾಟಿ ಹಾಕಿ ತೆಗೆದ ಬಾಟಿ ನಾಟೋ ಸಾಕತ್ತ ಹಿಂದೆ ಹಿರಿಯರು ಹೇಳ್ಕೊತ ಬಂದಾರ. ಕಾಶಿಲಿಂಗನ ಇತಿಹಾಸ ತೆಗಿಬೇಕಾದ್ರೆ ನೀ ಅಲ್ಲ, ನಿಮ್ಮಂತ ಎಷ್ಟೋ ಮಂದಿ ಮಾಸ್ತರ್ಗೂ ಕೂಡ್ರಿ ನೀಗೂ ಮಾತು ಅಲ್ಲ. ಪುರಾಣ ಬರ್ತೇವೆ ಅಂದ್ರು ಆಗಿಲ್ಲ. ಸತ್ತ ಬೇಕಾದ್ರೆ ಕಾಶಿಲಿಂಗ ಆಶೀರ್ವಾದ ಮಾಡಿ ಇನ್ನು 8 ದಿವಸಕ್ಕೆ ಬೇಕಾದ್ರೆ ಪುರಾಣ ತಯಾರು ಮಾಡ್ತೀನಿ. ಬೇಕಾರ ಇದು ಬರೆದಿಟ್ಟಿದ್ದು ಬೇಕಾದ್ರೆ ನೆನಪಿನಾಗ ಇಟ್ಟುಕೋ. ಕಾಶಿಲಿಂಗ ಇವತ್ತು ಆಶೀರ್ವಾದ ಮಾಡ್ಲಿ, ಹೇಗೆ ಮಾಡ್ಲಿ, ಬರಲಿ ಮಗನ ಅಂತೇಳಿ ಪುರಾಣ ಆಶೀರ್ವಾದ ಕೊಟ್ಟಂದ್ರೆ ಬರ್ಯಾಕ ಸಜ್ಜ. ಆ ಇತಿಹಾಸಕ್ಕೆ ನೀವು ಹೋಗಬೇಡ. ಆ ಇತಿಹಾಸ ನಿನ್ನ ಗುರುತು ಇಲ್ಲ. ಎಷ್ಟು ಕಲಿತೈತೆ ಅಷ್ಟು ತೋರಿಸ್ಕೊಳಕ್ ಅಷ್ಟ ಕಲಿದು. ಕಾಶಿಲಿಂಗನ ಬಗ್ಗೆ ದೇವ್ರು ಬರೋಕಿತ್ತ ರಾಕ್ಷಿ ಬರ್ತೈತಿ, ಭೂತಲಾಡಿ ಹೇಳ್ತೈತಿ. ಈಗ ಸದ್ಯ ಕಾಶಿಲಿಂಗಪ್ಪ ಮನಸ್ಸು ಮಾಡಿದಂತ ಹತಾರ್ ನೋಡಿ ಇಲ್ಲಿ ಒಳಗಿನ ಮತ್ತ ಹತಾರ್ ತಗೊಂಡು ಕಡಿಯಾಕತ್ತ ತುಂಡು ಆಗ್ಬೇಕ ಅಂತ ಶಕ್ತಿ ಅವನಲ್ಲೈತಿ. ಒಂದ್ ಹನಿ ರಕ್ತ ಹೊರಗೆ ಬರುದಿಲ್ಲ. ರಾಕ್ಷಿ ಕಡಿತೈತಿ ಎಲ್ಲಾರ ಇಲ್ಲೇ ಮುಗ ಕೊಡುವಾಗ ಹನುಮಂತ ಕುಲಗುಡ ಅಂತ ಹೇಳಿದಾಗ ಅವನು ಜಗ್ಗಪ್ಪ ಮುಟ್ಟಾಗ ಇಟ್ಟಾಗ ಗ್ರಾಮದಾಗಿದ್ದಾಗ ಚರಿಗೆ ತುಂಬಿಡಲಿ ಅಂದಾಗ ಚರಿಗೆ ತುಂಬಿಟ್ಟಾಗ ಆ ಕುಲಗುಡ ಹನುಮಂತರ ಕೈ ಚರಿಗೆ ಮೇಲೆ ಇಟ್ಟಾಗ ಕೈ ತೆಗಿಲಿ ಅಂತ ಹೇಳಿ ಬಂಡಾರ ಹೊಡೆದ ಕೈ ತಕ್ಷಣ ಚರಿಗೆ ತುಂಬ ಮುತ್ತಾಗಿತ್ತು. ಇದೇ ಊರೊಳಗ ನೀರು ತುಂಬಿದ ತಂಬಿಗೆ ಮುತ್ತಾಗ್ಯಾವ. ಮುತ್ತ ಇಲ್ಲೇ ಕೊಟ್ಟಾರ. ಈ ಸದ್ಯ ಕಲಿಯುಗದೊಳಗ 2ನೇ ಸಂಘದ ರಾಯನಲ್ಲಿ ಸಿಗೊಂಡಾರ ನಮ್ಮ ಸದಾನ ಡಾಂಗೆ ಅವರು. ಇಷ್ಟ ಟೈಮಕ್ಕೆ ಪಾಯಕತಿ ಪ್ರಾಣಕ್ಕೆ ಏನಾಗುದಿಲ್ಲ ಅಂತ ಹೇಳಿ ಇದ ಮುತ್ತಾರ ಬಾಯಿಲಿಂದ ನುಡಿ ಆಗಿರ್ತಕ್ಕಂಥ ಮಾತು. ಅಂತ ನುಡಿ ಒಳಗ್ಯಾವ. ಆ ರಾಕ್ಷಿ ಹೇಳ್ತನ ನೋಡು, ನಂಗ ರಾಕ್ಷಿ ಮುಂದೆ ಹಾಕೊಂಡ್ ಹೋಗತಿ ದೇವ್ರು ಬರ್ತದಂತಿ ಬಾ ಹಂಗಾರ ನೋಡು ರಾಕ್ಷಿ ಹೇಳಂದ. ಗಂಟಿ ಮಾಸ್ತರ್ ಹುಚ್ಚಿ ತರ ಮಾತಾಡತಾನ ರೂಪ. ಯಾಕೆ ಏನಿದೆ ಹಿಂಗಲ್ಲ ಮಾರುತನ ನಿಮ್ಮ ಅಡ್ರೆಸ್ ಗಂಟಿ ಐತಂದ್ಕೂಲೆ ದೇವ್ರ ಗುಡಿ ಆಗಿನ ಗಂಟೆ ಆಗ್ರಿ. ಗಡಬಡ ಮಾಡಬೇಡ್ರಿ. ಡನ ಅಂತ ಗಂಟಿ ನಾದ ಬತ್ತಪ್ಪ ಅಂದ್ರ ಗಂಟಿ ನಾದ ಡನ ಅಂತ ಬರುದಿಲ್ಲ. ಗಂಟಿ ಬಡದ್ ಬಿಡ್ರಿ, ಸಮಾಧಾನದಿಂದ ಸಪ್ಪಳ ಕೇಳ್ರಿ. ಅದರಿಂದ ಹೆಂಗ ನಾದ ಬರತ್ತಪ್ಪ ಅಂದ್ರ ಓಂ ಅಂತಕ್ಕಂತ ನಾದ ಬರ್ತೈತಿ. ಅಕಾರ ಉಕಾರ ಮಕಾರ ಕೂಡಿದಾಗ ಹೆಂಗ ಓಂಕಾರ ಅಂತ ಆಗೈತ್ಲ, ಹಂಗ ಗಂಟಿ ಬಾರಿಸಿರ ಗಂಟಿ ಒಳಗಿನ ನಾದ ಓಂಕಾರ ಸ್ವರೂಪದಾಗ ಬರ್ತೈತಿ. ಇವತ್ತಿನ ದಿವಸ ನಿಮ್ಮ ಬಾಯಾಗಿನ ನಾದ, ನಿಮ್ಮ ಬಾಯಾನ ಮಾತು ಹೆಂಗ್ ಬರ್ಬೇಕಪ್ಪ ಅಂದ್ರ
ಗಂಟಿ ಒಳಗಿನ ನಾದ ಬಂದಂಗ ಬರ್ಬೇಕ. ಹೌದು ಹೌದು. ಫಾಲ್ತು ವಿಷಯ ಮಾತಾಡಬಾರ್ದು. ದೇವರ ಗುಡಿಯಾಗ ಕಟ್ಟಿರ್ತಕ್ಕಂತ ಗಂಟಿ ಗಂಟಿ. ಹೌದಲ್ಲ, ಹಂಗ ನುಡಿತೈತಿ. ಅದಕ್ಕ ದೇವರ ವಿಷಯದಾಗ ಹಿಂಗೆಲ್ಲ ಮಾತಾಡಬೇಡ್ರಿ. ಇನ್ನ ವಿಷಯ ಹೇಳ್ರಿ, ಅವ್ರು ಹೆಡ್ಡಿಂಗದಾಗ ಬೇಡ, ಅದೆಲ್ಲ ಆ ವಿಷಯಕ್ಕೆ ಹೋಗ್ಬೇಡ ಬಿಡ. ಅವ್ರ ಭಾವ, ಅವ್ರ ಭಕ್ತಿ. ಇನ್ನ ಪುರಾಣದಾಗ ಹೆಡ್ಡಿಂಗದಾಗ ಕೇಳ್ರಿ, ಜನರಲ್ದಾಗ ಕೇಳ್ರಿ. ಮತ್ ಇಟ್ಟೆಲ್ಲ ಬಿಟ್ರು ನಮ್ಮ ಸರ್ ಬಂದಿಲ್ಲ, ಅವ್ರು ಬಂದಿರ ಅವ್ರಿಗೆ ನಿಮಗೆ ಕುಸ್ತಿ ಬೇರೆ ಇತ್ತು. ಇವತ್ತಿನ ದಿವಸ ಮಾಸ್ತರ್ನ ಮಾರುತಿ ಹಾಡವ, ಮಾರುತಿ ಮಾತಾಡವ. ಮಾರುತಿ ಬಂದ ನನಗೆ ಗೊತ್ತಿದ್ದ ಮಾಸ್ತರ, ಮಾರುತಿ ಗೊತ್ತಿರೋದು ಪ್ರಶ್ನೆ ಕೇಳಬಾರ್ದೇನತ್ತಾರ ಇವ್ರು. ಹೌದು 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 ಅಂದ್ರ ಎಲ್ರು ಅವ್ರ ಮತ್ತ ನಮಗ್ ಗೊತ್ತಿರೋದು ಪ್ರಶ್ನೆ ಕೇಳಬಾರ್ದೇನಂದ್ರು. ನಿಮಗ್ ಗೊತ್ತಿರೋದು ಕೇಳ್ತಾನೆ ಹೇಳ್ರಂಗಾರ. ಹೇಳ್ತಾರ್ರಿ 2ನೇ ಸಂದಿಗೆ ಇನ್ನೂ ಭಾರಿ ಕಾಯ್ತೈತಿ ಅಂತ. ಕಾಯ್ಲಿ ಬಾಳ ಚಂದ. ಕಾದಾಟ ಬಾಳ ಚಲೋ. ಯಾಕಂದ್ರೆ ಕೆಬ್ಬಿನ ಕಾಯ್ತಪ್ಪ ಅಂದ್ರೆ ಏನಾರು ಒಂದು ಐದಾನ ಆತೈತಿ. ಹೌದು ಹೌದು. ಕೆಬ್ಬಿನ ಕಾಯ್ದಿರ ಹಸಿ ಕೆಬ್ಬಿನ ಎಂದು ಹಿಗ್ಗುದಿಲ್ಲ, ಯಾವ್ದು ಐದಾನ ಆಗುದಿಲ್ಲ. ಹಂಗ ನಿಮ್ಮನ್ನು ಕಾಯಿಸಿದಾಗ ನೀವು ಯಾವ್ದಾರ ಒಂದು ಐದಾನ ಆಗ್ತೀರಿ. ಯಾವ್ದು ಐದಾನ ಆಗಕ್ಕ ಹಂಗ ನೀವು ಕೆಬ್ಬಿನ ಮಳಿ ಆಗಿ ಉಳಿದ್ರಿಪ್ಪ ಅಂದ್ರ ಬಯಲು ಭೂಮಿಯಾಗ ಬಡಿಯುದು, ಅದಕ್ಕೊಂದು ಗೊಡ್ಡದನ ಕಟ್ಟಿ ಬಿಡುದು. ಯಾತಕ್ಕೂ ಉಪಯೋಗ ಬರ್ಲಾರ್ದಂಗ ಆಗ್ತೈತಿ ನೋಡ್ರಿ. ಕಾದ ಕಸಿಂದ ಏನಾರ ಸಾಮಾನ್ ಆಗ್ತಾರ, ಸಾಮಾನ್ ಆಗ್ರಿ. ಕಾಯಂಗಿಲ್ಲ ನಾವ್ ಹಿಂಗ ಹಸಿ ಕೆಬ್ಬಿನ ಇರಾವ್ರಪ್ಪ ಅಂದ್ರೆ ಅದನ್ನು ಬಿಡುದಿಲ್ಲ ನಾವ. ಅದನ್ನ ನೆಲಕ್ಕೆ ಬಡದು ಗೋಟ ಮಾಡಿ ಅದಕ್ಕೊಂದು ಎಮ್ಮಿ ಕಟ್ಟುದನ ರೀ. ನೀವು ಹೆಂಗಿದ್ರು ನಾವು ಉಪಯೋಗ ಮಾಡ್ಕೋತೀವಿ. ಉಪಯೋಗ ಮಾಡ್ಕೊಲ್ಲ, ಅರ್ಧ ಬಿಡುದಿಲ್ಲ. ಸುತ್ತಾದ ಹುಲ್ಲು ಹರ್ಕೊಂಡ್ ತಿನ್ನತೈತಿ. ನಿಮಗೆ ಗೊತ್ತಿರೋ ಪ್ರಶ್ನೆ ಕೇಳಂದಿರ್ಲ, ಗೊತ್ತಿರುವಂತ ಪ್ರಶ್ನೆ ಕೇಳ್ತಾನ. ಹೌದು. ಇವತ್ತಿನ ದಿವಸ ಡಂಗಿ ಸಿದ್ಧತೆ ಹಾಲು ಮತದಾಗ ಅದಾನ. ಅದಾನ್ರಿ ಅಪ್ಪ. ಹೌದು ಹೌದು. ಈ ಡಂಗಿ ಸಿದ್ಧ ಅಂತಕ್ಕಂತ ಹೆಂಗ್ ಹುಟ್ಟಿದ ಇದರ ಗೊತ್ತೈತಿಲ್ಲ ನಿಮ್ಗೆ? ಮತ್ತೆ ಹೇಳ್ತಾರ್ರಿ 2ನೇ ಸಂದಿಗೆ ಪಕ್ಕ ಕಾಯ್ದಿರ್ತೈತಿ ಅಂದ ಕೂಡಲೇ ಡಂಗಿ ಸಿದ್ಧ ಅನ್ನುವಂತವ್ರ ಡಂಗಿ ಸಿದ್ಧ ಹೆಂಗ್ ಹುಟ್ಟಿದ ಒನ್ನೂರ್ ಆಗದಾನ ಅಂತ ಹೇಳ್ರಿ ಅವ್ರಿಗೆ. ಎಲ್ಲಾರು ಇರ್ಲಿ ಬಿಡ ಅವ್ರ. ಅದಕ್ಕೆ ಯಾಕೆ ನೀವು ತಲೆ ಕಟ್ಸ್ಕೊತೀರಿ? ಡಂಗಿ ಸಿದ್ಧ ಹೆಂಗ್ ಹುಟ್ಟಿದ, ಡಂಗಿ ಸಿದ್ಧನ ಇತಿಹಾಸ ಮುಂದಿನ ಪಾಲಿಗೆ ಹೇಳ್ರಿ ನೋಡ. ಅಂದ್ರೆ ಅವ್ರ ನಮ್ಮ ಡಂಗ್ಯಾರ ಮಂದಿಗೆ ಬೀಗ್ರವ್ ಅವ್ರು ಹೇಳ್ತಾರ. ಅದನ್ನ ಹೇಳ್ತಾರ ನೀವು. ನಮ್ಮ ಬೀಗರ, ನಮ್ಮ ಪಾವನೇರ, ನಮ್ಮ ಬೀಗರ, ನಮ್ಮ ಪಾವನೇರ ಮಾಡ್ತಾನ. ಅವ್ರು ನಿಮ್ ಬೀಗರ ನಿಮ್ಮನ್ನ ಹಾಡಕ್ ಕೇಳ್ಯಾರ. ನಿಮ್ಮ ಬೀಗರ ಆಗಿರ್ಕ ನಿಮ್ಮನ್ನ ಹಾಡಕ್ ಹೇಳ್ತಿರ್ಕಿಲ್ಲ ಅವ್ರ. ಹೇಳ್ತಿರ್ಲಿಲ್ರಿಪ್ಪ. ಬೀಗನ ಹಚ್ಚಾರ, ಇಲ್ಲಿ ಅಂತಂಬ್ರನ್ನ ಹಚ್ಚಾರ. ಇದ ನಮ್ಮ ಲಮಾನಡಿ ತುಕಾರಾಮ್ ಮಹಾರಾಜ್ರು ಹೇಳ್ತಾರ ಪಾವನ್ಯಾನ ಕತಿ. ಹಂಗ ಒಬ್ಬ ಪಾವನ್ಯ ಹೆಂಗ್ರಿಪ್ಪ ಮಾಮ ಮಣಿ ಬಿಟ್ಟು ಬಂದಿರ್ತಾವ. ಹೌದು. ಮಣಿ ಬಿಟ್ಟು ಹೆಂಡತಿ ಹಿಂಬಾಲ ಜಗಳಾಡಿ, ಮಕ್ಕಳ ಹಿಂಬಾಲ ಜಗಳಾಡಿ ಊರು ತಿರುಗಾಡಿಕೊಟ್ಟು ಹೊಂಟಿದತ್ತ. ಹೌದು. ಸೂರ್ಯ ಮುಣಗುದು ಇನ್ನೊಂದು ಕೈ ಮಾರ, 2 ಕೈ ಮಾರ ಹೊತ್ತಿತ್ತ. ಒಂದ್ ಮನಿ ಮುಂದ್ ಹಾದ್ ಹೋಗುತ್ನ್ಯಾಗ ಬಾಳ ಚಂದ ಮನಿ ಕಾಣಿತತ್ತ ಅವಂಗ. ಹೌದು. ಮನಿ ಬಿಟ್ಟು ತಿರುಗಾಡವಂಗ ಬಾಳ ಚಂದ ಮನಿ ಕಾಣೋಣ, ಈ ಮನಿಗ್ ಹೋಗ್ಬೇಕಂತೇಳಿ ಆ ಒಂದು ಮನಿಗ್ ಹೋದತ್ತವ. ಹೋಗ್ಬಿಡುದ ಆ ಮನ್ಯಾಗ ಮನಿ ಮಾಲಕ್ ಹೊರಗ್ ಹೋಗಿದತ್ತ. ಮನಿ ಮಾಲಕ್ತಿ ಒಳಗ್ ಕೂತಿರು. ಇವ ಮನಿಗ್ ಹೋಗೋದ್ ನೋಡಿದ್ರೆ ಮನಿ ಮಾಲಕ್ತಿ ಹೊರಗ್ ಬಂದತ್ತ. ಯಾರು ಬಂದ್ರಿ ಕೇಳ್ಬಿಡ, ನಾ ಮಾಮ ಅಂದತ್ತವ. ಮಾಮ ಅದ ಹೇಳಕೂಡದ ಆ ಮನಿ ಮಾಲಕ್ತಿ ವಿಚಾರ ಮಾಡತ್ತ. ಏನ್ರಿಪ್ಪ, ನಮ್ಮ ಮಾಲಕರ ಕಡೆ ಏನಾರ ಸಂಬಂಧಕ್ಕಾಗಿ ಮಾಮ ಆಗ್ತಿರ್ಬೇಕಿ ಒಂದ್ಲತ್ತ ಹೆಣ್ಮಗಳು. ಬರಿ ಮಾಮಾರ ಒಳಗ್ ಕರ್ಕೊಂಡ್ ಹೋಗಿ ಕೈ ಕಾಲಿಗೆ ನೀರು ಕೊಟ್ಟು ಚಾ ಕುಣಿಸಿಲತ್ತ. ಆತ ಸೂರ್ಯ ಹೊತ್ತಣಿಗಿದ ಹೇಳ್ತಾರೆ. ಏನಂತ್ರಿಪ್ಪ? ಮಾಮ ಬಂದಾರ ನೋಡ್ರಿ ಮಾತಾಡ್ಸರ್ಲಿ ಅಂದಕ್ಕೆ. ಆತ ಪಂಜಾಳಿ ಬಂದಿನ ಅಂದತ್ತೀವ. ಬರಿ ಊಟ ಮಾಡ ಸಾಮಾನ್ಯ ಬಸಲ ಮಾಮ ಇನ್ನೂ ಮಣ್ಕೊ ಹೆಣ್ಮಗಳ ಜಳಕಕ್ಕ ನೀರ್ ಕಾಸಿರತ್ತ. ನಿಮ್ಮ ಮಾಮನ ಕರೀರಿ ಊಟಕ್ಕ, ನಿನ್ನ ಮಾಮನ ಕರಿ ಊಟಕ್ಕಂತೇಳಿ ಗಂಡ ಹೆಂಡತಿ ಗಂಡಿಗೆ ಹೇಳ್ತ. ದಿವಸ 8 ದಿವಸ ಆಯ್ತಂತಾರ. ಇವ 8 ದಿವಸ ಆರಾಮ ಮನಿಗ್ ಹೋದ. ಊಟನು ಉಳಿತಾವ. ಅವಾಗ ಹೆಂಡತಿ ಗಂಡ ಕೇಳತ್ತ, ಏನಂತ್ರಿಪ್ಪ? ನನಗ್ಯಾಕ ಮಾಮ ಆಗತ್ತ? ನಾವ ಹೌದು. ನಿಮ್ಮ ಮಾಮ ಎಲ್ಲಿ ಹೋದ? ನಿಮಗ ಮಾಮ ಅಂತ ತಿಳ್ಕೊಂಡ ನಂದತ್ತಾಕಿ. ಅಂದತ್ತ ನನಗೂ ಮಾಡಲಿ ಬತ್ ನೋಡಿದು ಮಾಮ ಕಸಿಂದ ಹೊತ್ತೇರು ಮಟ್ಟ ಹೊತ್ತು ಮುಣಗು ಮಟ್ಟ
ನೋಡ ಉಡಾಳ ಮನಿ ಬಿಟ್ಟು ತಿರುಗಾಡ್ಕೋತ ಊಟಕ್ಕೆ ನಾ ಮಾಮ ಬಂದ ಹಂಗ ಸುಳ್ಳ ನೀವು ಅಣ್ಣತ್ರಿ ನೋಡಿಲ್ಲ ಯಾವ ಗುರ್ತಾಗೋಲ್ತಾಗೈತಿ ಮುಂದಿನ ಸಂಜೆ ಇವತ್ತಿನ ದಿವಸ ನಮ್ಮ ಪಾವನರಿ ಇರ್ಲಿ ನಿಮ್ಮ ಪಾವನರಿ ಸಿದ್ಧ ಶಿವಸ್ಥಾನ ಸೇವಾ ಮಾಡಕ್ ನಿಮಗ ಭಂಡಾರ ಕೊಟ್ಟ ದೈವದವ್ರಂದ ತಾಯಿ ತಂದಿದ್ದಂಗ ಇಲ್ಲಿನ ಸಂಬಂಧ ಮಾಮ ಕಡಿಮೆ ಮಾಡ್ತಾರ ಹಿಂಗ ವಿಚಾರ ಈಗ ಮಾಮ ಅಂದ್ರು ಬಿಡವಲ್ಲ ಸಿದ್ಧನ ತೊಣಿಪಿ ನಿಮ್ಮ ಮ್ಯಾಲ ಇವ್ರು ಕಲ್ಪನೆ ಹಾಡಕ್ ಇರ್ತೈತಿ ಸುಮ್ಮನೆ ರಾಜಕೀಯ ಹೋಗುದು ಅವ್ರ ಗುರು ಅವ್ರಿಗೆ ಕಲಿಸಿದ ಹಾಡ್ಯಾನ ಬಿಡ ಸ್ತೋತ್ರ ಮಾಡುವಾಗ ಅಮೋಕ್ಷ ಪರಮಾತ್ಮ ತಾಂಡುವರ್ ಸಂಘ ಇವಾಗ ಅಂಬ ಋಷಿ ಸ್ತೋತ್ರ ಪದ ಮಾಡಿದೆವು ಹುಟ್ಟಿಸಿದು ಹೌದು ಹೌದು ಮಾಡಿ ಯುಗ ಯುಗ ನಿತ್ಯ ಪರಮಾತ್ಮ ಪಾರ್ವತಿ ದೇ ಹಠ ಹಾಡ್ತಾಳ ಮಾಡ್ತೇನೆ ನಾನು ಪಾರ್ವತಿ ಏನಂತ್ರಿಪ್ಪ ನಾವು ನಿನ್ನಲ್ಲಿ ಬೇಡ ಅದನ್ನ ನನ್ನ ಇವಾಗ ಪಾರ್ವತಿಯಲ್ಲಿ ಯಾವತ್ತು ಹಗಲ ರಾತ್ರಿ ನೀನು ಹಿಂಬಾಲಿರ್ತಾನ ಕಾರ್ಯದೊಳಗನ ಕೈಗೂಡಿಸ್ತಾನ ಅವ್ರು ಯಾರು ಕೇಳ್ತಾರ ನಿನ್ನ ನನ್ನ ಧ್ಯಾನದೊಳಗೆ ಕೊಂಡು ಯಾರಿಗೆ ನನ್ನ ಮದುವೆಗೆ ಪಾರ್ವತಿ ನೋಡ್ಬೇಕಂತೇಳಿ ಕಣ್ಮುಚ್ಚಿ ಹೌದು ಓಂಕಾರ ನುಡಿ ಮಿಂಚ ಹೊಡೆದಂಗಾಯ್ತು ಆಡಾಕತ್ತಿತ್ತು ನೋಡ್ತಾಳ ಪರಮಾತ್ಮ ಪಾರ್ವತಿ ಕೇಳಿದ್ರು ಅವಾಗ ನಿನಕಿತ್ರ ಮೊದಲು ಬಂದ ಶಿವ ಅವರೇ ಇವತ್ತಿನ ದಿವಸ ಮಾಡು ಕೂಸಿಗೆ ಅಮರವಾಗಿ ನಾಮಕರಣ ಮಾಡಿ ದೇವಿ ಹೌದೌದ್ರಿಪ್ಪ ಏನು ಮಾತು ಕೇಳ ಕೈಲಾಸವನ್ನ ಸರ್ವ ಸಾಹಿತ್ಯವನ್ನು ತಂದೆಯನ್ನು ಕರ್ಕೊಂಡು ಬರುವಂತ ಹೇಳಿದಾಗ ವಸ್ತಿ ಮಾಡ್ಯಾರ ಭೂಲೋಕದಾಗ ವಸ್ತಿ ಮಾಡ್ಯಾರ ಒಂದು ಲೋಕದಾಗ ಯಾವ ಲೋಕ ಕೇಳ್ಯಾರ ನಾ ಮಾರು ಕೇಳಿಲ್ಲ ಔಷಧಿ ಕೇಳ ಔಷಧಿಯಿಂದ ಕೊಡಕ್ಕೂ ಹೌದಾ
ಹೌದಾ ಲೋಕ ಬರು ಹೇಳಿದಾಗ ಒಂದು ಲೋಕ ಅದೇ ತಪೋ ಯಾರನ್ನ ಸ್ಥಾಪನೆ ಮಾಡಿ ನಡುವ ಒಂದು ಅಂದ್ರ ಹೌದು ಈ ಭೂಮಿದಿಂದ ತಳಗ ಲೋಕಗಳದಾವ ಅದಾವ ಲೋಕಗಳು ಬರಬೇಕಾದ್ರೆ ಯಾವ ಲೋಕಕ್ಕೆ ವಸ್ತಿ ಮಾಡಬೇಕು ಋಷಿ ಮುನಿಗಳು ಹೆಂಗ ಮಾಡ್ತಿದ್ರಂದ್ರ ಮಾಡ್ತಿದ್ರು ತಪಶ್ಚರ್ಯ ಮಾಡ್ತಿದ್ರು ಒಬ್ಬೊಬ್ರು ಸೂಜಿ ತಪಶ್ಚರ್ಯ ಮಾಡ್ತಿದ್ರು ಉಲ್ಟಾ ನೇತು ಬಿದ್ದ ಕಸಿ ಒಬ್ಬೊಬ್ರು ಏನಂತ್ರಿಪ್ಪ ಅಮೋಘ ದಿನ ತಪೋಲೋಕ ಮಾಡ್ಕೋಬೇಕಲ್ಲಿ ಆದ್ರೆ ನೀನು ಕೂಡ ಪಾತ್ರರಾಗಿದ್ದಿ. ನಿನ್ನ ಸೇವಕನ ಮೆಚ್ಚಿ ನೇರವಾಗಿ ಬೋಲಕಿ ಹೋಗುದು ತಪಶ್ಚರ್ಯ ಮಾಡ್ತಕ್ಕಂಥ ಪರಮಾತ್ಮ ಮತ್ತು ಅಮೋಘ ಸಿದ್ಧ ತಪಸ್ಸರ ಮಾಡ್ತಕ್ಕಂಥ ಒಂದು ವಸ್ತಿ ಮಾಡಿ ಆಶೀರ್ವಾದ ಮಾಡಿ ಪರಮಾತ್ಮನ ಹೌದಂದ್ರ ಹೆಂಗ್ರಿ ಇದ ಗಟ್ಟಿರ್ತನ ಅಲ್ಲಂದ್ರ ಸುಳ್ಳು ಮಾಡ ಗಟ್ಟಿ ಮಾಡಕ ನಾ ಗಟ್ಟಿ ಅದ ನೀವು ಇಲ್ಲಿ ಗಟ್ಟಿ ಮಾಡುದು ಒಟ್ಟು ಹಗರಲ್ಲ ಗೊತ್ತಾಗಿರ್ಬೇಕ ಅದನ್ನ ಇರ್ಬೇಕ ಹೆಂಗ ಬೇಕ ಗಂಡಾರಿ ಅವ್ರು ಹೆಂಗ ಯಾವ ಈ ಒಟ್ಟಿವಾಲಗ ಶಿವಸ್ಥಾನ ಇವ್ರದ ಬಂದೈತಿ ಚಾಣಕರಾಯ ಚಾಣಕರ ಹಿಡ್ಕೊಂಡ ಸೈರಿ ಬಂದೈತ್ಲ ಇದಕ್ಕಿಂತ ಪೂರ್ವದಲ್ಲಿ ಹನುಮಾನ ಮಾರಾಗ ಬಿಲ್ ಈ ಮಾರೋದ್ರೊಳಗೆ ಬಂದ ಕಡೆಗೆ ಎಲ್ಲಿ ಬಂತು ಮಾಳಿಂಗರಾಯ ಪೂರ್ವದಲ್ಲಿ ಒಡ್ಡಿವಾಲಗ ಶಿವಸ್ಥಾನ ಎಲ್ಲಿತ್ತು ಅಂತ ಹೇಳಿ ಹಿಂಗ ಅದಕ್ಕೆ ಅವ್ರಿಗೆ ಹಂಗ ನಾ ಹೇಳ್ತನಪ್ಪ ನಿನ್ಗೆ ಹೇಳಕ್ ಬರ್ಲಿಲ್ಲ ಹೆಂಗ್ರಿಪ್ಪ ಎಲ್ಲಾರು ನೀವು ಹಳ್ಳಿ ಹಣಬರ ಡೇಳಿ ಭಾಷಣ ಪಟ್ಟಣದಾಗ ಒಡ್ಡಿವಾಲಗ ಶಿವಸ್ಥಾನ ಇತ್ತು. ಆ ಶಿವಸ್ಥಾನ ಮೇಲೆ ಶಿವಲಿಪಿ ಹೊಡೆದಿದ್ದ ಒಡ್ಡಿವಾಲಗ ಶಿವಸ್ಥಾನ ಜ್ಯೋತಿ ಜಕ್ಕಪ್ಪ ಮಾಳಪ್ಪಗಣ ಹೋಗಿ ಮುಟ್ಟಬೇಕು ಹಂಚಿನ ಮ್ಯಾಲ ಒಂದ ಬಾಳ ಒಗದ್ರ ಹಂಗ ಅರಿಲಾರದ ಮರುತ ಮರುವಿಗೆ ಇದ್ರ ಒಡ್ಡಿವಾಲಗ ಶಿವಸ್ಥಾನ ಯಾರು ಮುಟ್ಟುತ್ತಾರೆ ಹಂಗದ ಬೆಂಗಾಗ ಉರಿತಿತ್ತು ಚೋಗಿ ಚಿಮ್ಮಾಡ್ತಿತ್ತು. ಹಳ್ಳಿ ಅವರ ಡಿಳ್ಳಿ ಭಾಷಣ ಪಟ್ಟಣದಾಗ ಜ್ಯೋತಿ ಜಕರಾಯ ಮಾಳಿಗರನ್ನ ಕರ್ಕೊಂಡು ಹೋಗಿ ಸ್ಥಾನದ ಮೇಲೆ ಯಾಗ ಮೂಡಿತು. ಅವಾಗ ಅದು ಉರಿಯುವುದು ತಣ್ಣಗಾಯ್ತು. ಮುಂದೆ ಮಾಳಿಂಗರಾಯ
ಹೇಳ್ತಾರಿಪ್ಪ. ಕೈಲಾಸದಿಂದ ನೇರವಾಗಿ ಉಟ್ಟಿವಾಲಗ ಶಿವಸ್ಥಾನ ಹಳ್ಳಿ ಹಣಬರ ಡಿಳ್ಳಿ ಭಾಷಣ ಪಟ್ಟಣ ಹಳ್ಳಿ ಹಣಬರ ಡಿಳ್ಳಿ ಭಾಷಣ ಪಟ್ಟಣಕ್ಕೆ ಬಂದಿಲ್ಲ. ನೇರವಾಗಿ ಕೈಲಾಸದಿಂದ ಬಂದಿರತಕ್ಕಂತ ಅಂದ್ರೆ ಒಂದು ಠಿಕಾಣದಾಗ ಅದಾವ ಆ ಬಂದಾವ ಎತ್ತ ಕೈಲಾಸ ಬಿಟ್ಟವ ಒಂದು ಹಳ್ಳಿ ಹಣಬರ ಡಿಳ್ಳಿ ಭಾಷಣ ಪಟ್ಟಣಕ್ಕೂ ಮುಂದೆ ಮುಟ್ಟಿಲ್ಲ ನಡುವು ಇವ ನೀ ಹೆಂಗ್ ಕೇಳಿದ್ಲ ಅಮಶುದ್ಧ ಪರಮಾತ್ಮ ಒಂದ್ ಜಾಗದಾಗ ಮುಕ್ಕಾಂ ಮಾಡ್ಯಾರ ಅಂತೇಳಿ ಇದು ಮುಕಾಮದ ವಿಷಯ ಹಳ್ಳಿ ಹಣಬರ ಡಿಳ್ಳಿ ಭಾಷಣ ಪಟ್ಟಣಕ್ಕೆ ಬರೋಕ್ಕಿಂತ ಮೊದಲ ನಡು ಒಂದ್ ಜಾಗದಾಗ ಮುಕ್ಕಾಂ ಮಾಡ್ಯಾವು. ಯಾವ ಜಾಗದಾಗ ಇದೊಂದು ಮಾತ ನಿಮಗ ಡಂಗಿ ಸಿದ್ಧ ಹೆಂಗ್ ಹುಟ್ಟಿದ ಇಷ್ಟ ಅದ್ರ ಆ ಡಂಗಿ ಸಿದ್ಧ ಹೆಂಗ್ ಹುಟ್ಟಿದ ಅದ್ರ ಚರಿತ್ರೆ ಹೇಳ್ತಾರ ಅವ್ರು ತಿಳ್ಕೊಂಡು ಮುಂದಿನ ಪಾಳಕ್ಕೆ ಏನಾರ ಒಂದು ಸಾಮಾನ ಆಗ್ತಿ ಆಗಲಿ ಇವ್ರೆಲ್ಲರೂ ಸೂರ್ಯ ಮುತ್ತಪ್ಪನ ವಂಶಸ್ತ್ರ. ಇಲ್ಲೊಂದು ಮಾತು ಎಲ್ಲಾರು ಬೀರ್ ದೇವ್ರ ಭಕ್ತಾದಿಗಳದ್ರಿ, ಒಂದ ಕಾಶಿಲಿಂಗ ಮುತ್ತಿ ಭಕ್ತಾದಿಗಳದ್ರಿ, ಪೂಜಾರಿಗಳದ್ರಿ, ಮಾರಾಯಿಗಳದ್ರಿ. ಈ ಮೊದಲಿಗೆ ಅಂದಾನ ಒಣದಾಗ ಸರ್ಚ್ ಮಾಡಿಬಿಡುದ ಹಿಂದಿನ ಪಾಳಿದಾಗ ಲಪ್ತಿಗಳಿನ ಸೊಮ್ಮೆ ಒಂದ್ 2 ಮನೆಯಾಗ ನಿಮ್ಗೆ ನೆನಪು ಮಾಡ್ತಾನ. 10 ವರ್ಷ ಆಗಿಡೋ ಏನ ಚಾರ್ಜ್ ಕೊಟ್ಟಾಳ ದೈತಿಗೆ ಯಾವ ಊರಾಗಿಟ್ಟಾಳ ಆ ದೈತನ ಹೆಸರು ಏನಂತ ಕೇಳಿ ಹಸ್ತಾರ. ಏನಂತ ಹೇಳಿದ್ರಿ? ದೈತಿಗೆ ಎಲ್ಲಿಟ್ಟಾರಪ್ಪ ಅಂದ್ರ ಆರ್ಯವಾಡ್ಯಾಗ ಇಟ್ಟಾರತ್ತ, ಅನ್ನದ ಚಾರ್ಜ್ ಕೊಟ್ಟಾರತ್ತ. ಈ ಸದಾ ಗಟ್ಲೆ ಅಲ್ಲಿ ಬ್ಯಾಟಿ ಬೀಳ್ತಾವಂತ. ಇಲ್ಲ ಅವ್ ಮಾಸ್ತರ್ ಉತ್ತರ ಹೇಳಪ್ಪ, ಆ ಮಾಸ್ತರ್ ಉತ್ತರ ಹೇಳಿಲ್ಲ, ನಮ್ದೇನ್ ತಕರಾರ. ಆರ್ಯವಾಡ್ಯಾಗ ಬೀರ ದೇವರು ಸೂರ್ಮುತ್ಯಪ್ಪ ಈ ತರ ದೈತಿಗೆ ಯಾರಿಗೆ ಮಾಡಿದಿ ಅದ ಗೊತ್ತಲ್ಲ, ಯಾವ ದೈತಿಗೆ ಮಾಡಿ? ಏನು ಬೀರಪ್ಪನ ದೈತರು ಮಾಡಿದ್ವು ಅಸ್ತಾರ. ನಿಮ್ಗೊಂದು ಮಾತು ಹೇಳ್ತಾನೆ ಕೇಳು. ಹೆಂಗ್ರಿಪ್ಪ? ಆ ಆರವಾಡಿ ಬೀರ ದೇವರಿಗೆ ತಿಳ್ಕೋಬೇಡ, ದೈತಿದ್ದ ಅವನೇ ಓತ ಆರ್ಯವಾಡಿಗೆ ಇಟ್ಟಕ್ಕಂತ ದೈತನ ಆರ್ಯವಾಡಿಗೆ ಇಟ್ಟಿಲ್ಲ. ಮತ್ತೆ ಹೇಳಕ್ ಅವ್ರು ಹೇಳ ತಪ್ಪಿದ್ರ ನೀ ಅದಕ್ಕೆ ಉತ್ತರ ಹೇಳಕ್ ಹೋಗ್ಬೇಡ ಮಾಸ್ತರ. ಮತ್ತ ಮುಂದಿನ ಪಡಕ್ಕೆ ನಾವು ಉತ್ತರ ಮಾಸ್ತರ ಬೇಕು ನೋಡಿ. ನಾನು ಹಿಂಬಾಲ ಅಂದ್ರೆ ನಿಮ್ ಬಾಯಿ ಏನ್ ಬರ್ತದ ಅದನ್ನ ತಕ್ಕೊಂಡ ನಿಮ್ ಓದ್ ತಪ್ಪೈತಿ ಅರೇವಾಡಿ ಅಂತೇಳಿ ಅನ್ನಕ್ ಹೋಗ್ಬೇಡ್ರಿ. ಕಣ್ಣಿ ಕಾಮಲಿ ಅದಾಳ, ನೀವು ಜೇರ್ಕರ ನೀವು ಈ ದೈತರನ್ನ ಓದ್ತಾ ಅಲ್ಲಿ ಇಡಕ್ ಹೋಗ್ಬೇಡ್ರಿ. ಅರೇವಾಡಿಗೆ ಬ್ಯಾಟಿ ಬೀಳ್ತಕ್ಕಂತ ಸನ್ನಿವೇಶ ಬ್ಯಾರೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿ, ನೋಡಿದವ್ರ ಅದ್ರಿ, ನಾವು ನೋಡ್ಯವ. ಯಾವ ಜಾಗದಾಗ ಗೊತ್ತೈತಿ ನಿಮ್ಗ? ಐತಿ ಮುಂದಿನ ಪಾಳಕ್ಕೆ ನೀ ಮಾಸ್ತರ್ ಏನು ಉತ್ತರ ಹೇಳಿದಿ? ಇದು ಅಕ್ಕವ್ವ ಮಾಯವ್ವ ಕೊದಲಿಗ ನಂದ್ಯಾನ ಒಣಕ ಬಂದಾಗ ಬೀರ ದೇವ್ರು ಇನ್ನೂ ತೊಟ್ಲಾಗದನ ಆಡಾಕತ್ತಾನ. ಮಾಯವ್ವನ ಆಶೀರ್ವಾದ ಹೆಸರು ಏನ? ಇದನ್ನ ಕೇಳೈತಿ. ಮುಂದಿನ ಪಾಳಕ್ಕೆ ಹೇಳ್ರಿ. ನಮ್ಮ ಸದಾಶಿವ ಅಣ್ಣ ಅದು ನಿಮಗ ಬೀಗರ್ ಆಗತ್ತಾರ. ಸ್ವಲ್ಪ ಖಾತ್ರಿ ಮಾಡ್ಕೋತನ, ಯಾಕಂದ್ರ ಡಂಗೇಶಿದ್ರ ಅವ್ರ ಹಿಂಬಾಲ ಬೀಗತನ ಮಾಡತ್ತಿದ್ರ ನಿಮ್ ಬೀಗರದ ವಂಶ ಬೀಗರ್ ಅಂತ ಹೇಳಕತ್ತಿ. ಮತ್ತೆ ಬೀಗರ್ ಎಳಿ ಸ್ವಲ್ಪರ ಗೊತ್ತಿರ್ಬೇಕಲ್ಲ. ಇದನ್ನ ಕೇಳ್ತಿರ್ಕಿಲ್ಲ ನಿಮಗ. ಮತ್ತೆ ನಾ ನಿಮ್ಮನ್ನ ಓದು ದೊಡ್ಡ ಮಡಿವಿನಾಗ ಕೆಡತೀನಿ. ಸರ್ ಅವ್ರ ಇರಾವ್ರ ಮೂರವ್ರಿದಾರು, 4ನೇದಾವ್ ಎಲ್ಲಿ ಬಂದ್ ಐತ ಅಂತಾರ ಅವ್ರ. ಹೆಂಗ ಹೇಳ್ರ ಅವ್ರನ್ನ ಮಾರುತನ ಒಂದೊಂದ್ ರಾಣದಾಗ 3 ಮಂದಿ ಐದು ಹೆಸರು ಕೊಟ್ಟಾರ. ನೀನ್ ಮಾತು ಹೇಳ್ರಿ. ಹೌದೌದು ಸರ್, ನಿಮ್ಗೊಂದು ಮಾತು ಹೇಳ್ತಾನೆ ಕೇಳ್ರಿ. ಇಲ್ಲಿ ಹೆಂಗ್ರಿಪ್ಪ?
ಅವರಮ್ಮವಿ ಬೀರ ದೇವರನ್ನ ತೊಟ್ಟಿಲದಾಗ ಹಾಕಿ ಕೊಡುವಂತ ಎಳೆದಾಗ ಕಳವಿ ನಾರಾಯಣ ಗೌಡಿ ಇವ್ರ ದೈತ್ರಿ ಬ್ಯಾರೆ ಎಲ್ಲಿಂದ ಬರಲ್ಲ. ಕಳಿವಿ ನಾರಾಯಣ ಗೌಡ ಕಳ್ಸಿರ್ತಕ್ಕಂಥ ಐತ್ರಿ ಅವ್ರು. ಇದು ಇತ್ತಪ್ಪ ಅಂತ ಕೇಳಿದ್ರ ನೀ ಕಳವಿ ನಾರಾಯಣ ಗೌಡ್ ಹಿಡ್ಕೊಂಡು ಬಂದ್ಬಿಡ್ತಿ. ನೀನಾರು ಏನ್ ಮಾಡಿ ಪಾಪ ಹಾಡುದು ಸುಮ್ಕೊಂಡುದು ಹಾಡು ಸುಮ್ಕೊಂಡು ಮಾತಾಡ್ತಿದ್ರು. ನೀ ಹಾಡವ ಸುಮ್ಕೊಂಡವ ಯಾರ್ಯಾರ ಏನಾರ ಅವ್ರು ಹೇಳುದ ಹೇಳಿರ್ತಾರ. ನಿನ್ನ ಫೋನ್ ಗದ್ದಲ್ದಾಗ ನಿನಗ ಅರ್ಧ ಮುರ್ಧ ಹೇಳಿ ಬಿಡ್ತಿ, ಅರ್ಧ ಮುರ್ಧ ಹೇಳ್ರ ವಾಗಾಟ ಆಗುದಿಲ್ಲ. ನಮ್ಮ ಮಾಸ್ತರ್ ಹಿಂಗತಾರ ಅವ್ರು ರಮಣ ಮಾಸ್ತರ್ ಹಿಂಗೆ ಪ್ರಶ್ನೆ ಮಾಡ ಪುರಾಣವಾಗೂ ಬರ್ದಿಟ್ಟಾರ. ಪುರಾಣ ಬ್ಯಾಡ್ ನಾಮ ನಾರಾಯಣ ಗೌಡ 7 ಮಂದಿ ದೈತರ ಕಳಿಸ್ಯಾನತ್ತನು ಹೇಳ್ತಾರ. ಆ ಹಿರಿಯರ ಸ್ವಲ್ಪ ಲಕ್ಷ ಇಟ್ಟು ಕೇಳನಿ ಹೇಳ್ತನು ಬಿಡುವಲ್ಲಿ ಬಿಡ್ತಾನ. ಎಲ್ಲಿ ಬಿಡ 4 ಮಂದಿ ದೈತರ ತೊಟ್ಟಿ ಹೊತ್ತುಕೊಂಡು ಬಂದ ಏನು ಮಾಡಿರಪ್ಪ ಅಂತಂದ್ರ ಹಸದಿದ್ರು ಕೊದಲಿಗೆ ನಂದ ಮೃಷ್ಟಾನ ಭೋಜನ ಘಮ ಘಮ ವಾಸನೆ ಬರಾಕೈತ. ಅವ್ರಿಗೆ ಮೊದಲಕ ನೀರಿನ ಕೆರೆಗೆ ತುಂಬಿಟ್ಟಿದ್ರು. ಕೆಳಗೆ ಇಳಿಸಿ ಕಸಿಂದ ನೋಡ್ತಾರ ಮ್ಯಾಲ ಹೊಚ್ಚಕ ದೈತರ ಹಸದಿದ್ರು ಗಪ್ಪ 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 ತಿನ್ನಾಕ ಕುಡಿದ್ರು. ಇಲ್ಲ ಕೂಸಿನ ಹೊಡಿಬೇಕು ಅನ್ನೋದ್ರೊಳಗ ಒಬ್ಬ ಹೇಳ್ತಾನ ಏನಂತ್ರಿ, ನಮ್ಮ ಹೊಟ್ಟೆ ಹಸದಂತ ಹೇಳಿದಾಗ ಈ ನಾವು ಯಾರ ಅನ್ನ ಉಂಡಿದೇವಲ್ಲ ಅವ್ರಿಗೆ ಅನ್ಯಾಯ ಒಲೆಯಂಗಿಲ್ಲ. ಹೌದು. ಈ ಕೂಸಿನ ಪುಣ್ಯದಿಂದ ಅನ್ನ ಉಂಡು ಅಂದ ಮ್ಯಾಲ ಹೇಳ್ಯಾನ ಕೂಸಿನ ಹೊಡೆದ ರಕ್ತ ತಂದ ತೋರಿಸ್ಬೇಕಂದಾನ. ಮತ್ತ ರಕ್ತ ಏನ್ ಮಾಡುದು ಅಂದ್ರ ಅವ್ರ ಒಬ್ಬೊಬ್ರು ಹೇಳ್ತಾರ ರಕ್ತ ಓತ ತೋರಿಸಿರತ್ತರು ಹೇಳ್ತಾರ ರಕ್ತ ಹೊಣ್ಣಿ ಮರದ ಏನಾರು ಹೇಳಕರೆ ಅಲ್ಲಿ ದೈತ್ರಿ ಬೀರಣ್ಣ ದೇವ್ರಿಗೆ ಹೊಡಿಲಿಲ್ಲ. ಯಾಕ ಬೀರಣ್ಣ ದೇವ್ರನ್ನ ಇಲ್ಲೇ ಬಿಟ್ರು ದೈತ್ರ ಹೊಂಡ ಹೋಗು ಎಳೆದಾಗ ಒಬ್ಬೊಬ್ಬ ದೈತಿ ಮಾಸ್ತರ ದೈತ್ರ ಒಬ್ಬೊಬ್ಬರ ಹಾದಿ ಹಿಡಿದು ಹೋಗುತ್ನಾಗ ಎಡಿವು ಬಿದ್ದ ರಕ್ತ ಕಾರಿ ಸತ್ತಾರ. ಒಬ್ಬೊಬ್ಬ ದೈತ್ರ ಏನೇನ್ ಆಗ್ಯಾರ ಜಗ ಆದ್ರ ಒಬ್ಬಂದ್ ಹೇಳ್ತಾನ ಉಳ್ಕಾದ 3 ಮಂದಿ ದೇವ್ರ ಹೇಳ ಒಬ್ಬ ಸೀಮಿ ಕಲ್ ಆಗ್ಯಾನ. ಹೌದು ದೈತ ಒಬ್ಬ ಸೀಮಿ ಕಲ್ ಆಗ್ಯಾನ. ಏನು ಉಳ್ಕಾದವ್ರು 3 ಮಂದಿ ಏನಾಗ್ಯಾರ ನೋಡು ಮುಂದಿನ ಪಾಠ. ಕೊಟ್ಲ ಹೊತ್ಕೊಂಡ್ ಬಂದಿಲ್ಲ. 4 ಮಂದಿ ದೈತ್ರ ಹೊತ್ತಾರಪ್ಪ. 4 ಮಂದಿ ಒಳಗ ನಾವು ನೀವು ಅನಂತಮ್ಮರು ಯಾರ್ಯಾರು ಅಂದ್ರೆ ಸೀಮಿಕಾಲ ಹೋಗಿತೀವಲ್ಲ ಹೋಗಿತೀವಲ್ರಿಪ್ಪ. ಒಬ್ಬ ಸೀಮಿಕಲ್ ಆಗ್ಯಾನ. ಇನ್ನ 3 ಮಂದಿ ಕೂನ ಮುಂದಿನ ಪಾಳಿ ಕೇಳ ಮಾಸ್ತರ ನಿನಗೆ ಹೇಗ ಹೇಳಕ್ ಆಗುದಿಲ್ಲ ಅನ್ನ ಈ ಕಡೆ ಬರೀ ಹೊಳಿ ನೋಡ ನಾ ಹೇಳ್ತೀವಿ ವಿಷಯ ಕೊಡ್ಲ. ಹೌದು ಸೂರ್ ಮುತ್ಯಾಂದು ಬೀರ್ ದೇವ್ರದು ಕಣ್ಣಿ ಕಾಮಲೆದು ಆ ದೈತ್ ನಿಮ್ಮ ತಾಲೂಕದಾಗ ಅದನ ಬುಡ್ಡ. ಹೌದು ನಿಮ್ಮ ತಾಲೂಕದಾಗ ಅದನ ಬುಡ್ಡ. ಮಾಸ್ತರ ಹೇಳವಂಗ ನನಗ್ ಗೊತ್ತೈತಿ. ಯಾಕ 20 ವರ್ಷದಿಂದ ನೋಡ್ತೀನಿ ನನಗನ ಗೊತ್ತಿರೈತ್ರಿ ಇವ್ರಿಗೆ. ಅವಾಗ ಬಂದ್ ಹೇಳ್ತಾರ ಮಾಸ್ತರ ನೀ ಕೇಳಿದ ಪ್ರಶ್ನೆ ಕೂತ್ರು ಇದ ಇಲ್ಲ ಅಂತ ಕೇಳ್ತಾರ ನನಗ. ರಗಡ ಸಲ ಕೇಳ್ಯಾನ ಮತ್ತವ ಅಲಸಿದಪ್ಪನ ಹಾನಿ ಮಾಡಿಸಿ ಕೇಳಿರ್ಬೇಕಾರ ಇದೇ ಉತ್ತರ ಅದನ್ನ ಮಾಸ್ತರ್ ನಿಗ್ ಹೇಳಿದಾಗ ನಮ್ ಮಾರುತಿಗೆ ಹೇಳ ನಾವು ಈ ಬಿಡದಲ್ಲಿ ಬುಡ್ಡ ಅದ. ಇವ ಇಟ್ಟು ಬೆರಿಕ್ರಿ ಇಲ್ಲ ಉತ್ತರ ಗೊತ್ತಿರ್ತಾವ ಕರೆ ನಾವ್ ಹೇಳುಲತ್ತಾರ ಇವ್ರ. ಅಂತವ್ರದಾರ ಮುಂದಿನ ಪಾಳ್ಯಕ್ ನೋಡ ಹೇಳ್ತಿ ಏನ್ ಮಾಡ್ತಿ.
4 ಮಂದಿ ದೈತ್ರೊಳಗ ಒಬ್ಬ ಸೀಮಿಕಲ್ ಆಗ್ಯಾನ, 3 ಮಂದಿ ಏನಾಗ್ಯಾರ ಅದನ್ನ ಹೇಳ್ಬೇಕು. ಹಾ. ಮುಂದೆ ಅಮೋಕ್ಷಿತನ ಇತಿಹಾಸ ಬಿಡಿಸಿ ಎಲ್ಲಿ ವಸ್ತಿ ವಿಷಯ ಬಿಡಿಸೈತಿ, ಹೌದಂದ್ರೆ ಹೌದನ್ನು, ಅಲ್ಲಂದ್ರೆ ಅಲ್ಲ ಅಂತ ಹೇಳಿ ಅದಕ್ಕೆ ಯಾವ ವಿಷಯ ತಂದು ಇಡ್ತೀವಿ. ಇನ್ನ ವಡ್ಡಿ ಒಳಗ ಶಿವಸ್ಥಾನ ಬರ್ಬೇಕಾದ್ರ ನೇರವಾಗಿ ಹಳ್ಳಿ ಹಣಬರ ಡಿಳಿ ಭಾಷೆನ ಪಟ್ಟಕ್ ಬಂದಿಲ್ಲ. ಒಂದು ಜಾಗದಾಗ ವಸ್ತಿ ಮಾಡ್ಯಾವ, ಜಾಗದಾಗ ವಸ್ತಿ ಮಾಡ್ಯಾವ. ಹೌದು, ಯಾರು ತಂದಾರು ಆಮೇಲೆ ಡಂಗೇಶ್ವರ ಇತಿಹಾಸ ಸಂಪೂರ್ಣವಾಗಿ ಹೇಳಿದಪ್ಪ ಅಂದ್ರ ನಮ್ಮ ಡಾಂಗೆ ಸದಾಶಿವ ಅಣ್ಣನ ಪಾವನೇರ್ ನೀವು ಸ್ವಲ್ಪ ಕೇಬಿನ ಬಾಳ ಕಸಾಕ್ ಹೋಗ್ಬೇಡ್ರಿ, ನೀರಾಗಿ ಹೋತೈತಿ. ಇನ್ 5 ನುಡಿ ಚಾಲ ಹಾಡಿ ಬಹಳ ದೂರಿಂದ ಬಂದಾರ ಅವ್ರ. ಅಲ್ಲೇ